ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನಾವು ಮಾವಿನಕಾಯಿಯ ಒಂದು ಸ್ಪೆಷಲ್ ಆಗಿರುವ ಸಾರು ಮಾಡುವ. ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರುವಂತಹ ಅನ್ನದ ಜೊತೆ ಇಡ್ಲಿ ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುವ ಸಾರು ಇದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಒಂದು ತೋತಾಪುರಿ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ, ಅಂದರೆ ಮಾವಿನಕಾಯಿ ಹದವಾಗಿ ಹಣ್ಣಾಗಿದೆ ನೋಡಿ. ರುಚಿನೂ ಚೆನ್ನಾಗಿರ್ತದೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ವಾವ್ ಅದ್ಭುತವಾದ ಬಣ್ಣ. ಕಟ್ ಮಾಡ್ಕೊಳ್ತೇನೆ, ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ಳುವಂಥದ್ದು. ಸೀಸನ್ನಲ್ಲಾಗಿ ಸಿಗುವ ಮಾವಿನಕಾಯಿ ಆದದ್ರಿಂದ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ನೋಡಿ, ಇಷ್ಟು ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಒಂದು ಬಿಸಿಯಾದ ಪಾತ್ರಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡೆ ಮುಳುಗುವಷ್ಟು. ಸ್ವಲ್ಪ ಕರಿಬೇವು ಹಾಗೂ ಉಪ್ಪನ್ನು ಹಾಕಿ ಬೇಯಲಿಕ್ಕಿಟ್ಟಿದ್ದೇನೆ. ಸಿಕೆ ಬರುವ ಟೈಮಲ್ಲಿ ಒಂದು ಸ್ವಲ್ಪ ಹುಳಿ ಇದೆ ಅಂತ ಅನಿಸಿದರೆ ಬೆಲ್ಲವನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಜೋನಿ ಬೆಲ್ಲ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಸಣ್ಣಗೊಂದು ಮಿಕ್ಸ್ ಕೊಟ್ಟು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕಿಟ್ಟು ಮಸಾಲಕ್ಕಾಗಿ 10 ಘಾಟಿ ಮೆಣಸು, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕ್ರಿಸ್ಪಿ ಆಗುವವರೆಗೆ, ರಿಂಕಲ್ಸ್ ಫ್ರೀ ಆಗುವವರೆಗೆ ಈ ಮೆಣಸನ್ನು ಹುರ್ಕೊಳ್ಳುವ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಹುರ್ಕೊಂಡಿದೆ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಾಂದರೆ ಒಮ್ಮೆಲೆ ಕಾದು ಹೋಗ್ತದೆ. 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಘಮ ಘಮ ಅನ್ಬೇಕು ಅಡುಗೆ ಮನೆ ತುಂಬ ಎಲ್ಲ, ಅಷ್ಟರ ತನಕ ಹುರ್ಕೊಂಡು ಉದ್ದಿನಬೇಳೆಯ ಬಣ್ಣ ಚೇಂಜ್ ಆಗ್ತದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ ನಾನು ಈ ಟೈಮಲ್ಲಿ. ನಂತರ ಏನೆಲ್ಲ ನಾವು ಮಸಾಲವನ್ನು ಹುರ್ಕೊಂಡಿದ್ದೇವೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು 1 ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳುವ. ಮಸಾಲ ರೆಡಿಯಾಗಿದೆ ನೋಡಿ. ಈ ಹದದಲ್ಲಿ ಇರಬೇಕು. ನಾವು ಬೇಯಲಿಕ್ಕಿಟ್ಟಂತಹ ಮಾವಿನಕಾಯಿಯು ಚೆನ್ನಾಗಿ ಬೆಂದಿದೆ, ಕಲರ್ಫುಲ್ಲಾಗಿದೆ. ಈಗ ನಾವೇನು ಗ್ರೈಂಡ್ ಮಾಡಿದ್ದೇವೆ ಆ ಮಸಾಲವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ನೇಹಿತರೆ, ಮಸಾಲ ಜಾಸ್ತಿ ಉಳಿದಿದೆ ಅಂತಾದರೆ ಇದನ್ನು ನಾವು ಸೌತೆಕಾಯಿ ಸಾಂಬಾರಿಗೂ ಸಹ ಯೂಸ್ ಮಾಡ್ಕೊಳ್ಬಹುದು. ಅದ್ಭುತವಾದ ರುಚಿಯನ್ನು ಕೊಡುವ ಸಾಂಬಾರು ರೆಡಿ ಆಗ್ತದೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟೆ. ಒಗ್ಗರಣೆ ಬೇಡ, ಏನು ಬೇಡ. ಬಿಸಿ ಬಿಸಿಯಾದ ಮಾವಿನಕಾಯಿ ಹುಳಿ ಅನ್ನ, ದೋಸೆ, ಇಡ್ಲಿ, ಚಪಾತಿ ಜೊತೆಗೆ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.